ಸ್ನೇಹಿತರೆ, ನಾನು ಸಂಸ್ಥೆಯ ನೌಕರರಿಗೆ ಏನು ಮನವಿ ಮಾಡ್ತಾ ಇದ್ದೀನಿ ಅಂತಂದ್ರೆ, ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಏನಿದೆ ಇವತ್ತು ಪ್ರಾರಂಭವಾಗಿ ಸುಮಾರು 72 ವರ್ಷಗಳಾಗಿದೆ. 72 ವರ್ಷಗಳಿಂದ ಕಾರ್ಮಿಕರು ದುಡಿತಾ ಇದ್ದಾರೆ. ಕಾರ್ಮಿಕರು ದುಡಿದು ಇವತ್ತು ಸಂಸ್ಥೆಯನ್ನ ರಾಷ್ಟ್ರ ಮಟ್ಟದಲ್ಲಿ ಕಟ್ಟಿದ್ದಾರೆ. KSRTCಗೆ 485 ಪ್ರಶಸ್ತಿಗಳು ಬಂದಿದೆ. ಈ ಪ್ರಶಸ್ತಿ ಬರ್ಲಿಕ್ಕೆ ಯಾರು ಕಾರಣ? ನಾವೇ ಕಾರಣ. 485 ಪ್ರಶಸ್ತಿಗಳನ್ನ ತಂದು ಕೊಟ್ಟಿರ್ತಕ್ಕಂತ ನಿವೃತ್ತ ನೌಕರರಿಗೆ ಇವತ್ತು ನಾವು ಬೀದಿನಲ್ಲಿ ನಿಂತು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಯಾರು ಕಾರಣ? ಅಧಿಕಾರಿಗಳು ಮತ್ತು ಕೇಂದ್ರ ಸರ್ಕಾರ. 1950ನೇ ಇಸ್ವಿನಲ್ಲಿ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆಕ್ಟ್ ಅಂತ ಪ್ರಾರಂಭ ಮಾಡಿದ್ರು. ಸ್ವತಂತ್ರ ಭಾರತದಲ್ಲಿ 1950ರಲ್ಲಿ ರಾಜ್ಯ ಸರ್ಕಾರಗಳಿಗೆ ಸ್ವಾಯತ್ತತೆ ನೀಡಿ ದೇಶಾದ್ಯಂತ ನೀವು ಸಾರಿಗೆ ಸಂಸ್ಥೆಗಳನ್ನು ನಡೆಸಿ ಅಂತ ಹೇಳಿದ್ರು. ಅವತ್ತು BTS ಮತ್ತೆ KSRTC 2 ಸಂಸ್ಥೆಗಳು ಪ್ರಾರಂಭವಾದವು. BTS KSRTC. ಇವತ್ತು ದೇಶಾದ್ಯಂತ ಸುಮಾರು 72 ಸಾರಿಗೆ ನಿಗಮಗಳಿದ್ದಾವೆ. 72 ಸಾರಿಗೆ ನಿಗಮಗಳು ಯಾವ ರೀತಿ ನಡೀತಾ ಇದೆ ಅಂದ್ರೆ, ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆಕ್ಟ್ ಪ್ರಕಾರ ನಡೀತಾ ಇದೆ. ಸಂಸ್ಥೆಯ ನೌಕರರು ಏನಿದ್ದಾರೆ, ಸರ್ಕಾರಿ ಬಸ್ಸುಗಳು, ಸಂಸ್ಥೆಗೆ ಸೇರಿರ್ತಕ್ಕಂಥ ಬಸ್ಸುಗಳೆಲ್ಲ ಸರ್ಕಾರಿ ಬಸ್ಸುಗಳು. ಆದ್ರೆ ನೌಕರರು ಮಾತ್ರ ಸರ್ಕಾರಿ ನೌಕರರಲ್ಲ. ಈ ರೀತಿಯಾದ ಒಂದು ಕಾನೂನನ್ನ ಮಾಡಿದ್ದಾರೆ. ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆಕ್ಟ್ 47 ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ರಾಜ್ಯ ಸರ್ಕಾರ ಸ್ವಯಂ ಒಂದು ನಿಗಮಗಳನ್ನ ನಡೆಸಲಿಕ್ಕೆ ಅಧಿಕಾರ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ಒಂದು ಸಾರಿಗೆ ಸಂಸ್ಥೆ ಇವತ್ತು ನಡೀತಾ ಇದೆ. ಸಂಸ್ಥೆಯ ನೌಕರರನ್ನ ನೇಮಕಾತಿ ಮಾಡಬೇಕು, ಸಂಸ್ಥೆಯ ನೌಕರಿಗೆ ಸಂಬಳ ಜಾಸ್ತಿ ಮಾಡಬೇಕು, ಸಂಸ್ಥೆಯ ನೌಕರಿಗೆ ಸಮವಸ್ತ್ರ ಕೊಡಬೇಕು, ಸಂಸ್ಥೆಯ ನೌಕರಿಗೆ ಇನ್ಕ್ರಿಮೆಂಟ್ ಕೊಡಬೇಕು, ಪ್ರಮೋಷನ್ ಕೊಡಬೇಕು. ಎಲ್ಲವೂ ಕೂಡ ರಾಜ್ಯ ಸರ್ಕಾರದ ಆಡಳಿತದಲ್ಲಿದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತೆ ಅಧಿಕಾರಿಗಳು ಇವರು ಈ ಒಂದು ಸಂಸ್ಥೆನ ಯಾವ ರೀತಿ ನಡೆಸಬೇಕಾಗಿತ್ತು, ಸಂಸ್ಥೆಯ ನೌಕರರ ಹಿತರಕ್ಷಣೆಯನ್ನ ಕಾಪಾಡಬೇಕಾಯ್ತು. ಆದ್ರೆ ಏನ್ ಮಾಡಿದ್ರು? ಸಂಸ್ಥೆಯ ನೌಕರರ ಹಿತರಕ್ಷಣೆಯನ್ನ ಬಲಿ ಕೊಟ್ಟು ಇವತ್ತು ಸಂಸ್ಥೆಯ ನೌಕರರು ಬೀದಿ ನಿಂತು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿನ ಈ ಅಧಿಕಾರಿಗಳು ಮತ್ತೆ ಈ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕಾರಣ ಅಂತಕ್ಕಂಥ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಈ ಹೋರಾಟ ಏನಿದೆ, ಈ ಹೋರಾಟ ಇಷ್ಟಕ್ಕೆ ಮುಗಿಯಲ್ಲ. ನಾವ್ಯಾರು ಕೂಡ ಧೃತಿಗೆಡಬಾರ್ದು. ಇವತ್ತು ಸಂಸ್ಥೆನಲ್ಲಿ ಸುಮಾರು ಸಾವಿರಾರು ಜನ ನಮ್ಗೆ ಇನ್ಕ್ರಿಮೆಂಟ್ ಬಂದಿಲ್ಲ, ನಮ್ಗೆ ಅರಿಯರ್ಸ್ ಬಂದಿಲ್ಲ, ನಮ್ಮ ಪೇ ಫಿಕ್ಸೇಷನ್ ಆಗಿಲ್ಲ ಅಂತಕ್ಕಂತ ಒಂದು ಹೋರಾಟನ ಮಾಡ್ತಾ ಇದ್ದಾರೆ. ಆದ್ರೆ ಒಬ್ಬ ಕಾರ್ಮಿಕ ಮನೆ ಬಿಟ್ಟು ಹೋದ್ರೆ 3 ದಿನಗಳ ಕಾಲ ಮನೆಗೆ ತಲುಪಲ್ಲ. ಅವನ ಮಾಡ್ತಕ್ಕಂಥ ಡ್ಯೂಟಿ, ಅವನ ಕರ್ತವ್ಯ ಪ್ರಜ್ಞೆ, ಅವನ ನಿಷ್ಠೆ, ಅವನ ಒಂದು ಸೇವಾ ಮನೋಭಾವನೆನ ಇವತ್ತು ಸರ್ಕಾರ ಕಡೆಗಣಿಸಿ ಇವತ್ತು ನಮ್ಮನ್ನ ನಡೆಸ್ಕೊತಾ ಇದೆ. ಸ್ನೇಹಿತರೆ, ತಾವ್ಯಾರು ಕೂಡ ಹೆದರ್ಬೇಕಾಗಿಲ್ಲ. ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಇವತ್ತು 43ನೇ ಮನವಿ ಪತ್ರವನ್ನು ನಾವು ಕೊಡ್ತಾ ಇದೀವಿ ಅಧಿಕಾರಿಗಳಿಗೆ. 43ನೇ ಮನವಿ ಪತ್ರದಲ್ಲಿ ಉಲ್ಲೇಖಿಸಿರ್ತಕ್ಕಂಥ ಅಂಶಗಳು ಅತ್ಯಂತ ಮಹತ್ವದ್ದಾಗಿದೆ. ನಾವು ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತೀನಿ, ಇವಾಗ ನೀವು ಏನು ಇಷ್ಟು ದಿವಸ 42 ಮನವಿ ಪತ್ರಗಳಿಗೆ ಸರಿಯಾದ ಕ್ರಮ ವಹಿಸಿದ ಬಗ್ಗೆ ತಿಳಿಸ್ಬೇಕು ಅಂತ ಹೇಳಿದ್ದೇವೆ. ಕಳೆದ ಮೀಟಿಂಗ್ ಕೂಡ ನಾವು ಹೇಳಿದ್ದೇವೆ. ಅವ್ರು ಏನ್ ಹೇಳಿದ್ರು ಅಂದ್ರೆ, ನಾವು ಮುಂದಿನ ಮೀಟಿಂಗ್ ಹೊತ್ತಿಗೆ ಎಲ್ಲ ಸರಿ ಮಾಡ್ತೀವಿ. ರಾಜ್ಯ ಉಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥ ತೀರ್ಪು, ಸರ್ವೋಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥ ತೀರ್ಪು, ಇವೆಲ್ಲವನ್ನು ಕೂಡ ಕೊಟ್ಟಿದ್ದೇವೆ. ಸ್ನೇಹಿತರೆ, ಇಷ್ಟೆಲ್ಲ ಇದ್ರೂ ಕೂಡ ಈ ಅಧಿಕಾರಿಗಳಿಗೆ ಇವತ್ತು ನಾವು ಸರಿಯಾದ ಒಂದು ಇದನ್ನ ಮಾಡ್ಬೇಕಾಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ.